ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಜೀನಾಮೆ ನೀಡಿದ ಸಿಎಂ ದಳಪತಿ ವಿಜಯ್. ತಮಿಳುನಾಡು ನೂತನ ಸಿಎಂಗೆ ಅಭಿನಂದನೆ ಸಲ್ಲಿಸಿದ ಸಿದ್ದರಾಮಯ್ಯ. ವಿಜಯ್ಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು? ತಮಿಳುನಾಡಿನ ರಾವಿಡ ರಾಜಕೀಯ ರಂಗದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿರುವ ಟಿವಿಕೆ ನಾಯಕ ಹಾಗೆ ನಟ ವಿಜಯ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದು ಜಗಜ್ಜಾಹೀರಾತಾಗಿದೆ. ಇದರ ನಡುವೆ ಇದೀಗ ಒಂದಷ್ಟು ಸುದ್ದಿಗಳು. ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದ ದಳಪತಿ ವಿಜಯ್ ಅವರಿದೀಗ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೌದು, 2026ರ ವಿಧಾನಸಭಾ ಚುನಾವಣೆಯಲ್ಲಿ ತಿರುಚಿ ಪೂರ್ವ ಕ್ಷೇತ್ರ ಹಾಗೆ ಪೆರಂಬೂರು ಕ್ಷೇತ್ರದಲ್ಲಿ ಸಾವಿರಾರು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಆದರೆ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು ಏಕಕಾಲದಲ್ಲಿ 2 ಕ್ಷೇತ್ರಗಳ ಶಾಸಕನಾಗಿ ಮುಂದುವರಿಯುವುದಕ್ಕೆ ಸಾಧ್ಯನೇ ಇಲ್ಲ. ಅದರಂತೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ 14 ದಿನಗಳ ನಂತರ ಅವರು ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು. ಹಾಗಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ದಳಪತಿ ವಿಜಯ್ ಅವರು ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಂಡು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಪೆರಂಬೂರು ಆಯ್ಕೆ ಮಾಡಿದ್ಯಾಕೆ ಹಾಗಾದ್ರೆ? ನೋಡಿ, ರಾಜಧಾನಿ ಚೆನ್ನೈನಲ್ಲಿರುವ ಪೆರಂಬೂರು ಕ್ಷೇತ್ರವು ಆಡಳಿತಾತ್ಮಕ ಹತ್ತಿರ ಇರೋದ್ರಿಂದ ಮತ್ತು ರಾಜಕೀಯ ಚಟುವಟಿಕೆಗಳ ಕೇಂದ್ರ ಆಗಿರೋದ್ರಿಂದ ವಿಜಯ್ ಅದನ್ನ ಉಳಿಸಿಕೊಳ್ಳೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನಲಾಗ್ತಿದೆ. ಅದರಂತೆ ವಿಜಯ್ ಅವರು ತಮ್ಮ ಸಂಪುಟ ಸಹೋದ್ಯೋಗಿಗಳ ಮೂಲಕ ವಿಧಾನಸಭಾ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಿದ್ದು, ಸಭಾಪತಿಗಳು ಅದನ್ನ ಅಂಗೀಕರಿಸಿದ್ದಾರೆ. ತಿರುಚಿಯಲ್ಲಿ ಮುಂದಿನ ವಾರಸುದಾರರು ಹಾಗಾದ್ರೆ ಯಾರಾಗಬಹುದು? ಹಾಗಾದ್ರೆ ಆ ಕ್ಷೇತ್ರಕ್ಕೆ ಅಧಿಪತಿಗಳು ಅಂತ ನೋಡೋದಾದ್ರೆ ನೋಡಿ, ಟಿವಿಕೆ ನಾಯಕ ವಿಜಯ್ ರಾಜೀನಾಮೆಯಿಂದ ತೆರವಾಗಿರುವಂತಹ ತಿರುಚಿ ಪೂರ್ವ ಕ್ಷೇತ್ರಕ್ಕೆ 6 ತಿಂಗಳ ಒಳಗೆ ಉಪಚುನಾವಣೆ ನಡೆಯುತ್ತೆ. ಹಾಗಾಗಿ ಆ ಕ್ಷೇತ್ರದತ್ತ ಈಗ ಇಡೀ ತಮಿಳುನಾಡಿನ ಚಿತ್ತ ಏರ್ಪಟ್ಟಿದೆ. ಅದರಲ್ಲೂ ವಿಜಯ್ ಅವರ ಜಾಗವನ್ನ ತುಂಬುವ ಅಭ್ಯರ್ಥಿ ಯಾರಾಗಬಹುದು ಅನ್ನೋ ಚರ್ಚೆಗಳು ಕೂಡ ಜೋರಾಗಿದೆ. ಇನ್ನು ಮೂಲಗಳ ಪ್ರಕಾರ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಇಲ್ಲಿ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ನಟಿ ತ್ರಿಷಾ ಅಥವಾ ಮಾಜಿ IAS ಅಧಿಕಾರಿಯಾಗಿರುವ ಯೂರ್ ಸಗಾಯಂ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ನೋಡಿ, ಇದು ಈ ಕ್ಷೇತ್ರ ರಾಜಕಾರಣದ ಚಿತ್ರಣ. ಈಗಾಗಲೇ ಸಿಎಂ ಸ್ಥಾನವನ್ನ ಏರಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾಯಿತು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಟಿವಿಕೆ ಪಕ್ಷದ ಸ್ಥಾಪಕರಾಗಿರುವಂತಹ ವಿಜಯ್ ಅವರಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಅತಿ ಸಂತೋಷದಿಂದ. ಹೌದು, ವಿಜಯ್ ಅವರು ಕ್ಷೇತ್ರವನ್ನ ಬಿಟ್ಕೊಟ್ರು. ತಿರುಚಿಯ ಅಭಿವೃದ್ಧಿಗೆ ತಾವು ಬದ್ಧರಾಗಿರೋದು ಭರವಸೆ ಕೂಡ, ಅಂದ್ರೆ ಆ ಕ್ಷೇತ್ರಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟರು. ಅದರಂತೆ ಈಗ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಕೂಡ ಹೊತ್ತಿರುವ ಅವರು ಪೆರಂಬೂರು ಕ್ಷೇತ್ರದಿಂದಲೇ ತಮ್ಮ ಮುಂದಿನ ರಾಜಕೀಯ ಆಡಳಿತವನ್ನು ಕೂಡ ಮುಂದುವರಿಸುತ್ತಾರೆ. ಈ ರಾಜೀನಾಮೆ ಕೇವಲ ತಾಂತ್ರಿಕ ಪ್ರಕ್ರಿಯೆ ಆಗಿದ್ದು, ಮುಂಬರುವ ಉಪಚುನಾವಣೆಯು ಟಿವಿಕೆ ಪಕ್ಷಕ್ಕೆ ಮತ್ತೊಂದು ಅಗ್ನಿ ಪರೀಕ್ಷೆ ಆಗುತ್ತೆ. ಒಟ್ಟಲ್ಲಿ ವಿಜಯ್ ಅವರ ಈ ರಾಜೀನಾಮೆ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಮತ್ತೊಂದು ಕುತೂಹಲಕಾರಿ ಘಟ್ಟಕ್ಕೆ ಸಾಕ್ಷಿಯಾಗಿದೆ. ಸೊ ಇದನ್ನ ಗಮನಿಸ್ತಾ ಹೋದ್ರೆ ಇನ್ನು ನಮ್ಮ ಮುಖ್ಯಮಂತ್ರಿ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ನೋಡಿ, ಮುಂದಿನ ಉಪಚುನಾವಣೆಯಲ್ಲಿ ತಿರುಚಿಯ ಉತ್ತರಾಧಿಕಾರಿ ಯಾರಾಗ್ತಾರೆ, ಹಾಗೆ ವಿಜಯ್ ಅವರ ಪೆರಂಬೂರಿನಲ್ಲಿ ಯಾವ ರೀತಿಯ ಬದಲಾವಣೆಯ ಗಾಳಿ ಬೀಸುತ್ತೆ ಅನ್ನೋದನ್ನ ಒಂದು ಕಡೆ ಕಾದು ನೋಡೋಣ. ಇನ್ನು ನೋಡಿ, ಈಗ ನಮ್ಮ ಸಿದ್ದರಾಮಯ್ಯನವರು ಕೂಡ ನಟ ವಿಜಯ್ ಅವರಿಗೆ ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ತಮಿಳುನಾಡು ನೂತನ ಮುಖ್ಯಮಂತ್ರಿಯಾಗಿ ಯಾವಾಗ ವಿಜಯ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೋ ಕಾಲ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅಂದರೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಕರೆ ಮಾಡ್ತಾರೆ. ಕರೆ ಮಾಡೋದರ ಮುಖಾಂತರ ಶುಭಾಶಯಗಳನ್ನು ಕೋರ್ತಾರೆ, ಫೋನ್ ಮಾಡ್ತಾರೆ. ಸೊ ಯಾವ ರೀತಿ ಅಂತಂದರೆ ನೋಡಿ, ಅಧಿಕಾರ ವಹಿಸಿಕೊಂಡಿರುವ ನಿಮಗೆ ಅಂದರೆ ನಟ ವಿಜಯ್ಗೆ ಬಹಳ ಹೃತ್ಪೂರ್ವಕ ಅಭಿನಂದನೆಗಳು. ನನಗೆ ಬಹಳ ಸಂತೋಷ ಆಯಿತು. ತಮಿಳುನಾಡಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಇವು ಆ್ಯಕ್ಚುಲಿ ಹೇಳಬೇಕಂತಂದರೆ ಹೆಂಗೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅಂತಂದರೆ, ಅದು ಯಾರೇ ಆಗಿರ್ಬೋದು, ಹೇಗೆ ಆಗಿರ್ಬೋದು, ಬಹಳ ಆತ್ಮೀಯವಾಗಿ ಮಾತಾಡ್ತಾರೆ. ಅದು ಸಿದ್ದರಾಮಯ್ಯನವರ ಒಂದು ಮೆಂಟಾಲಿಟಿ. ಸೊ ವಿಜಯ್ ಅವ್ರಿಗೂ ಕೂಡ ಕರೆ ಮಾಡ್ತಾರೆ. ನೀವು ಹಿಸ್ಟ್ರಿಯನ್ನು ರಿಪೀಟ್ ಮಾಡಿದ್ದೀರಿ, ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಒಂದೇ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಏರಿದ್ದೀರಿ, ಬಹಳ ಅದೃಷ್ಟಶಾಲಿ ನೀವು ಅಂತ ಹೇಳ್ತಾರೆ. ಅದಾದ ನಂತರ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕರೆ ಮಾಡ್ತಾರೆ.
ನಟ ವಿಜಯ್ ಅವರು ಟಿವಿಕೆ ಪಕ್ಷದ ಮೂಲಕ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನ ಹಿಡಿದಿದ್ದು ಈ ಐತಿಹಾಸಿಕ ವಿಜಯದ ನಂತರ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿದ ವಿಜಯ್ಗೆ ಪ್ರಧಾನಿ ಮೋದಿ ಅವರು ಕೂಡ ಕರೆ ಮಾಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕಾಗಿ ಬಹಳ ಧನ್ಯವಾದಗಳು, ಅಭಿನಂದನೆಗಳು. ಜೊತೆಗೆ ತಮಿಳುನಾಡಿನ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಸಹಕಾರ ಇರುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯಗಳನ್ನು ಕೂಡ ತಿಳಿಸಿದರು. ವಿಜಯ್ ಅವರ ಅಧಿಕಾರಾವಧಿ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಇದರೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಯಾವತ್ತೂ ಕೂಡ ಕೆಲಸ ಮಾಡುವುದನ್ನ ಮುಂದುವರಿಸುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಆಗ್ತಾ ಇದ್ದಂತೆ ಅಧಿವೇಶನದ ಒಂದು ಚಿತ್ತ ಕೂಡ ನೆಟ್ಟಿದ್ದಾರೆ ವಿಜಯ್ ಅವರು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರುವ ಏನು ವಿಜಯ್ ಆಡಳಿತ ಆರಂಭಿಸಿರುವ ವಿಜಯ್ ಅವರು ಅಧಿವೇಶನಕ್ಕೆ ಕರೆ ಕೊಟ್ಟಿದ್ದು ನಾಳೆಯಿಂದ 3 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೋಮವಾರ ನೂತನ ಶಾಸಕರು ಕೂಡ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಹಂಗಾಮಿ ಸ್ಪೀಕರ್ ಆಗಿ ಟಿವಿಕೆ ಪಕ್ಷದ ಶಾಸಕ ಕರುಪಯ್ಯ ನೇಮಕ ಆಗಿದ್ದು ನೂತನ ಶಾಸಕರಿಗೆ ಪ್ರಮಾಣ ವಚನ ಬೋಧನೆ ಕೂಡ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಒಂದ್ ಕಡೆ ಅತ್ಯಂತ ಬಲಶಾಲಿಯಾಗಿದ್ದಂತಹ ವಿಜಯ್ ಅವರು ತಂತ್ರ ಫಲಿತಾಂಶದ ವಿಜಯ್ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಹಾಗೆ ಬುಧವಾರ ಸದನದಲ್ಲಿ ಬಹುಮತ ಸಾಬೀತುಪಡಿಸುವುದಕ್ಕೆ ಸಿಎಂ ವಿಜಯ್ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೇ ಆಗಿರಬಹುದು, ಒಂದು ಕಡೆ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಈಗ ದಳಪತಿ ವಿಜಯ್ ಅವರು ಕೊಟ್ರೆ, ಮತ್ತೊಂದು ಕಡೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಕರೆಯನ್ನ ಮಾಡುವುದರ ಮುಖಾಂತರ ಬಹಳ ಆತ್ಮೀಯವಾಗಿ ಮಾತಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳ ಸಮ್ಮಿಲನ ಅತಿ ಶೀಘ್ರದಲ್ಲೇ ಆಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಸಿದ್ದರಾಮಯ್ಯನವರು ತಿಳಿಸಿರುವಂತದ್ದು. ಅತಿ ಶೀಘ್ರದಲ್ಲೇ ಬೆಂಗಳೂರಿಗೆ ಬನ್ನಿ ಅಂತಲೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೋಡೋಣ ಹಾಗಾದ್ರೆ ದಳಪತಿ ವಿಜಯ್ ಅವರು ಯಾವಾಗ ಕರ್ನಾಟಕಕ್ಕೆ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ, ಏನೇನೆಲ್ಲ ಚರ್ಚೆಯನ್ನ ಮಾಡ್ತಾರೆ ಅಂತ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.